ಬೀಳಗಿಯಲ್ಲಿ ಸಂಭ್ರಮದ ಹಸಿರು ಕ್ರಾಂತಿಯ ಹರಿಕಾರ ಭಾರತದ ಮಾಜಿ ಉಪ ಪ್ರಧಾನಿಗಳಾದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 118ನೇ ಜಯಂತ್ಯೋತ್ಸವವು ಭಾವಚಿತ್ರದ ಮೆರವಣಿಗೆಯ ಮೂಲಕ ಅತಿ ವಿಜೃಂಭಣೆಯಿಂದ ಜರುಗಿತು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತ್ಯೋತ್ಸವ ಕುರಿತು ಶಾಸಕ ಹಟ್ಟಿ ಚಿನ್ನದ ಗಣಿ ನಿಗಮದ ಅಧ್ಯಕ್ಷರಾದ ಬೀಳಗಿ ಮತಕ್ಷೇತ್ರದ ಶಾಸಕ ಜೆ.ಟಿ. ಪಾಟೀಲ್ ಉದ್ದೇಶಿಸಿ ಮಾತನಾಡಿದರು. ಮಹಾನ್ ನಾಯಕರಾದಂಥ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಮತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ವಿಚಾರಧಾರಣೆಯನ್ನು ಪ್ರತಿಯೊಬ್ಬರು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಆದರ್ಶ ರಾಷ್ಟ್ರ ಕಟ್ಟುವ ಜೊತೆಗೆ ದಲಿತ ಸಮುದಾಯ ಬಂಧುಗಳ ಶೈಕ್ಷಣಿಕ, ರಾಜಕೀಯ, ಆರ್ಥಿಕ ಸೇರಿದಂತೆ ಸಕಲ ಅಭಿವೃದ್ಧಿಗಳಲ್ಲಿ ಮುಂದೆ ಬರಬೇಕೆಂದು ಕರೆ ನೀಡಿದರು. ಬೀಳಗಿಯಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಮತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭವನಗಳಿಗೆ ಹಣ ನೀಡುವುದಾಗಿ ಭರವಸೆ ನೀಡಿದರು. ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ವಿನೋದ್ ಹತ್ತಳ್ಳಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಆರ್.ಎಸ್. ಅದಾಪುರ್, ಪಟ್ಟಣ ಪಂಚಾಯತ್ ಅಧ್ಯಕ್ಷ ಮುತ್ತು ಬೋರ್ಜಿ, ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರು ಕಲಾವತಿ ಗಡ್ಡದವರ್, ಶ್ರೀನಿವಾಸ್ ಪಾಟೀಲ್, ವರಿಷ್ಠಾಧಿಕಾರಿ ಎಚ್.ಬಿ. ಸನ್ಮನಿ, ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ದೇವೇಂದ್ರ ಧನ್ಪಾಲ್, ಸಿ.ಎಸ್. ಗಡ್ಡದೇವರಮಠ್, ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ವರದಿ ಕ್ಯಾಮರಾಮನ್ ಅಜಿತ್ ಚಿಗ್ರನ್ ಅವರ ಜೊತೆಗೆ ರಿಯಾಜ್ ಅತ್ತಾರ್, ನ್ಯೂಸ್ 7 ಬೀಳಗಿ. ಉನ್ನತ ಮಟ್ಟದ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಲಿಕ್ಕೆ ನಾವು ಪಾಲಕರು ಪ್ರಯತ್ನ ಮಾಡಬೇಕಾಗಿದೆ. ಸರ್ಕಾರದ ಸೌಲಭ್ಯಗಳು ಇವು ಸಾಕಷ್ಟು ಅದಾವ. ನೀವು ಪರದೇಶಕ್ಕೆ ಹೋಗ್ಬೇಕಂದ್ರೂ ಸಹಿತ ಇವತ್ತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು 13ರಿಂದ 18 ಅವಧಿಗಳು ಅನುದಾನ ಇಟ್ಟಿದ್ದರು. ನಡು ಗ್ಯಾಪ್ ಆಗಿರ್ತಾರೆ. ಮತ್ತೆ ಈ ಸರಿ ಅನುದಾನ ಇಟ್ಟಿದ್ದಾರೆ. ಯಾವುದೇ ದೇಶಕ್ಕೆ ಪರದೇಶಕ್ಕೆ ವಿದ್ಯಾಭ್ಯಾಸಕ್ಕೆ ಹೋಗ್ಬೇಕಂದ್ರೆ ಅನುದಾನ ನಮ್ಮ ಕರ್ನಾಟಕ ಸಿದ್ದರಾಮಯ್ಯ ಸರ್ಕಾರದ್ದು ಇದೆ ಅನ್ನುವಂಥ ಭರವಸೆ ಕೊಡೋದ್ರ ಮುಖಾಂತರ ಇವತ್ತು ದೇಶದೊಳಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಬಜೆಟ್ನಲ್ಲಿ ಮೀಸಲಾತಿ ಇಟ್ಟಿದ್ದ ಯಾವುದಾದ್ರೂ ಸರ್ಕಾರ ಇದೆ ಅದು ನಮ್ಮ ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರ ಅಂತ ಮಾತ್ರ ಹೇಳಿಕೆ ಈ ಸಲ 42,000 ಕೋಟಿ ರೂಪಾಯಿ ಬಜೆಟ್ನೊಳಗೆ ಅನುದಾನ ಇಟ್ಟಿದ್ದಾರೆ. ಆ ಅನುದಾನ ಇಟ್ಟಿದ್ದಕ್ಕೆ ಇವತ್ತು ಎಲ್ಲ ಕಾಲೋನಿಗಳಲ್ಲಿ ಸಿಸಿ ರಸ್ತೆ ಇರ್ಬೋದು ಅಥವಾ ಕುಡಿ ನೀರಿನ ವ್ಯವಸ್ಥೆ ಇರ್ಬೋದು, ಗುಡಿ ಮುಂದಾಣಗಳಿರ್ಬೋದು, ಸಮುದಾಯ ಭವನಗಳಿರ್ಬೋದು, ಹಾಕುವಂಥ ಕಲ್ಪನೆ ಪರಿಕಲ್ಪನೆ ನಮ್ಮಲ್ಲಿ ಇರಬೇಕು ಅನ್ನುವಂಥದ್ದು. ಸರ್ಕಾರ ದಿವಾಳಿಯಾಗಿದೆ, ಸರ್ಕಾರಗಳು ದುಡ್ಡಿಲ್ಲ, ಅದನ್ನು ಎಲ್ಲ ಹಣವನ್ನು ಈ 5 ಗ್ಯಾರಂಟಿಗಳು ಕೊಟ್ಟಾರ. ನಿಮಗೆ 5 ಗ್ಯಾರಂಟಿಗಳು ಕೊಟ್ಟಿದ್ದು ಅವ್ರ ಮನಸ್ಸಿಗೆ ಯಾರು ಬಡವರಿದ್ದಾರೆ, ಬಡವರಿಗೆ ಆರ್ಥಿಕ ತೊಂದರೆ ಇದ್ದ ಸಂದರ್ಭದಲ್ಲಿ ಸಹಾಯ ತಿಳ್ಕೊಂಡು ಈ ಗ್ಯಾರಂಟಿಗಳನ್ನ 75% ಈ ಅನುದಾನ ಏನಿದೆ ಪೆನ್ಷನ್ ಗ್ಯಾರಂಟಿಗಳ ಅನುದಾನ ಬಡವರಿಗಾಗಿ ಬೇರೆ ಆಗ್ತದೆ ಕಲ್ಪನೆ ಮಾಡಬಹುದು. ಕೆಲವು ಕಡೆ ಮಾತಾಡ್ತಾರೆ ಬಂದು ಇರುವಾಗ ಟೀಕಾ ಮಾಡಿದ್ರು. ಕೊನೆಗೆ ಮೋದಿ ಅವರು ಗ್ಯಾರಂಟಿ ಚಾಲು ಮಾಡಿದರು. ಗ್ಯಾರಂಟಿ ಬೇಕು ಮೋದಿ ಅವರು ಮಾಡಿದ್ರು. ಅದನ್ನೇ ಮೋದಿ ಅವರು ಗ್ಯಾರಂಟಿ ಮೋದಿ ಅವರು ಹೆಸರು ಮಾಡಬೇಕು ಅನ್ನುವಂಥ ತಿಳುವಳಿಕೆ ಮುಖಾಂತರ ಇವತ್ತು ಏನಾದರೂ ನಮಗೆ 2 ವರ್ಷದೊಳಗೆ ಆರ್ಥಿಕ ತೊಂದರೆ ಆಗಿದೆ. ಇಂದಿನ ಬಿಜೆಪಿ ಸರ್ಕಾರದ ಬದಲಿ 90,000 ಕೋಟಿ ರೂಪಾಯಿ ನಮ್ಮ ಸರ್ಕಾರದ ಮೇಲೆ ಸಾಲ ಇಟ್ಟುಕೊಂಡಿದೆ. 30,000 ಕೋಟಿನಾಗ ಇಲ್ಲಿ ಒಂದು ಪೈಸಾ ಅನುದಾನಗಳಾಗಲೇ ಕೆಲಸ ಬಂದಿರುವ ಸಿದ್ದರಾಮಯ್ಯ ಇದನ್ನು ನೀಗಿಸಿಕೊಂಡು 5 ಗ್ಯಾರಂಟಿಗಳು 56,000 ಕೋಟಿ ರೂಪಾಯಿ ಕೊಡುವ ಮುಖಾಂತರ ಮತ್ತೆ ಅಭಿವೃದ್ಧಿ ಹಣ ಕೊಡಬೇಕಾಗಿದೆ. ಬರ್ತಾರೆ ಮುಂದಿನ ಬಜೆಟ್ನೊಳಗೆ ನಮ್ಮ ಮುಖ್ಯಮಂತ್ರಿ ಡಿಕ್ಲೇರ್ ಮಾಡಿದಾಗ ಮುಂದಿನ ಬಜೆಟ್ ಸರ್ಪ್ಲಸ್ 16 ಬಾರಿ ಒಂದು ಬಜೆಟ್